ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸಬ್ಸ್ಕ್ರೈಬರಿಗೆ ಒಂದು ಜಾಬ್ ಸಿಕ್ಕಿದೆ. ಅಥವಾ 15 ಡೇಸ್ ಮುಂಚೆ ಸಿಕ್ಕಿರ್ಬೋದು. ಇವತ್ತು ನನಗೆ ನೋಟಿಫಿಕೇಷನ್ ಸಿಕ್ಕಿತ್ತು. ಕಮೆಂಟ್ ಹಾಕಿದ್ರು. ಏನಂತ ಹೇಳಿದ್ರೆ ಅವ್ರಿಗೆ 2 ಜಾಬ್ ಸಿಕ್ಕಿತ್ತು. 2 ಜಾಬ್ನಲ್ಲಿ ಒಂದು ಜಾಬ್ ಅವರಿಗೆ ಸೆಟ್ ಆಯಿತು. ಮತ್ತು 15 ಡೇಸ್ ಆಯಿತು ಸ್ಯಾಲ್ರಿ ಸಿಕ್ಕಿ. ಉಡುಪಿಯಲ್ಲಿ ಕೇರ್ ಟೇಕರ್ ಜಾಬ್ ಸಿಕ್ಕಿತ್ತು ಅವರಿಗೆ. ಸೊ ಸ್ಯಾಲ್ರಿ 20,000. ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನಂತ ಹೇಳಿದರೆ ಇಷ್ಟೆಲ್ಲ ರೀತಿಯಲ್ಲಿ ಹೀಗೆ ಎಲ್ಲ ನನಗೆ ವಿಡಿಯೋ ನಾನು ಹಾಕಿ ಈ ವಿಡಿಯೋ ಮಾಡಿ ಉದ್ಯೋಗದಾರಿ ಚಾನಲನ್ನು ಓಪನ್ ಮಾಡಿ ಆದಮೇಲೆ ಈ ರೀತಿಯೆಲ್ಲ ಜಾಬ್ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಂದ್ಕೊಂಡಿರೋ ಮುಂಚೆ ನೀವು ನನ್ನ ನಂಬ್ತೀರಂತ ಅದಕ್ಕಿಂತ ಮುಂಚೆ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಿಮಗೆ ಗೊತ್ತುಂಟು, ಸಮಾಜದಲ್ಲಿ ಎಲ್ಲ ಪ್ಲೇಸಲ್ಲೂ ಫೇಕ್ ಜನರೇ ಇರೋದು. ಯಾರು ಕೂಡ ಒಳ್ಳೆಯವರು ಯಾರೂ ಇಲ್ಲ. ಹಾಗಾಗಿ ಕೆಲಸಗಳು ಹೇಗೆ ಮತ್ತೆ ಒಳ್ಳೆಯದಾಗಿರೋದಲ್ವಾ? ಸೊ ಜನರು ಫೇಕ್ ಆಗಿದ್ದಾಗ ಅವ್ರು ಯಾರಾದರೂ ಕೆಲಸ ಇಟ್ಕೊಂಡಿದ್ದರೆ ಅಲ್ಲಿ ಅವರು ಫೇಕೆ, ಅವರು ಒಳ್ಳೆಯದಾಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾ ಉಂಟು. 2 ಜಾಬ್ ಸಿಕ್ಕಿತ್ತು, ಅದರಲ್ಲಿ ಒಂದು ಸೆಟ್ ಆಯಿತು. ಸೊ 15 ಡೇಸ್ ಆಯಿತು ಜಾಯ್ನ್ ಆಗಿ. 20,000 ಸ್ಯಾಲ್ರಿ. ಗುಡ್, ವೆರಿ ಗುಡ್, ವೆರಿ ನೈಸ್. ಒಳ್ಳೆಯದಾಗಲಿ ನಿಮಗೆ. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ವರ್ಕ್ ಮಾಡಿ ಒಳ್ಳೆಯ ರೀತಿಯಲ್ಲಿ. ಮತ್ತು ಕಂಗ್ರ್ಯಾಚುಲೇಷನ್ಸ್ ಕೂಡ. ಸೊ ಅವರಿಗೆ ತುಂಬ ಹೆಲ್ಪ್ ಆಯಿತು. ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಬೇಗ ಸಾರ್ಟ್ ಔಟ್ ಆಗಲಿ. ಮತ್ತು ಜಾಬ್ ನಮಗೆ ಅದಕ್ಕೆ ಹೇಳೋದಲ್ವ, ಜಾಬ್ ನಮಗೆ ಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಜೀವನವನ್ನು ನಾವು ಸಾಯೋ ತನಕ ತೆಗೆಯಲಿಕ್ಕೆ ನಮಗೆ ಜಾಬ್ ಬೇಕು. ಸೊ 2 ದಿನ 3 ದಿನ ಇಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೋದು. ಹಾಗಂತ ಜಾಬ್ ಸಿಗದವರು ಏನು ಮಂಡೆ ಬೆಚ್ಚ ಮಾಡಬೇಡಿ, ಜಾಬ್ ಸಿಗ್ತದೆ. ನೋಡಿ ಈಗ ಒಂದೊಂದು ಇವರೆಲ್ಲ ಸಬ್ಸ್ಕ್ರೈಬರ್ಸ್ ಜಾಬ್ ಸಿಕ್ಕಿದವರು ಯಾವಾಗದಿಂದ ವೀಡಿಯೋ ನೋಡ್ತಿದ್ದಾರೆ ಅಲ್ವಾ? ಯಾವಾಗದಿಂದ ವೀಡಿಯೋ ನೋಡ್ತಾ ಇದ್ದಾರೆ ನೋಡಿ, ಈಗ ಸಿಕ್ಕಿದೆ ಅವರಿಗೆ. ನೋಡಿ, ನಾನು ಮೋಸ್ಟ್ಲಿ ಚಾನಲನ್ನು, ಈ ಉದ್ಯೋಗದಾರಿ ಚಾನಲನ್ನು ನಾನು ಮಾಡಿದ್ದು ಜುಲೈಲಿರಬೇಕು, ಜೂನ್-ಜುಲೈ ಟೈಮಲ್ಲಿ ಇದೇ ವರ್ಷ. ಹಾಗಾಗಿ ಎಷ್ಟಾಯಿತು? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ ಹೇಳುವಾಗ 7 ತಿಂಗಳಾಯಿತು. ಈ 7 ತಿಂಗಳಾದಮೇಲೆ ನೋಡಿ ಜಾಬ್ ಸಿಕ್ಕಿದೆ. ಆ್ಯಕ್ಚುಲಿ ಈ ಸಬ್ಸ್ಕ್ರೈಬರ್ ನನಗೆ ಇವತ್ತು ಕಮೆಂಟ್ ನಾನು ನೋಡಿದೆ ಅಲ್ವಾ, ಆ ಸಬ್ಸ್ಕ್ರೈಬರು ಸ್ಟಾರ್ಟಿಂಗಿಂದಲೂ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಗೊತ್ತುಂಟು ನನಗೆ. ಸೊ ನೋಡಿ, 7 ಮಂತ್ಸ್ ಆದಮೇಲೆ ಅಲ್ವಾ. ಸೊ ಇಟ್ಸ್ ವೆರಿ ರಿಸ್ಕಿ ಜಾಬ್ ಸಿಕ್ಕುವುದಂತ ಹೇಳಿದರೆ ಅಷ್ಟು ಈಸಿ ಇಲ್ಲ. ತುಂಬ ಕಷ್ಟ ಉಂಟು. ನಾನು ನೋಡಿ ಇಲ್ಲಿಯೇ ನಿಮಗೆ ಕಂಪೇರ್ ಮಾಡಿ ಹೇಳಿದೆ. ಯಾವಾಗದಿಂದ ನಾನು 7 ತಿಂಗಳಾಯಿತು ಚಾನಲ್ ಮಾಡಿ. ಸೊ ಅವರು 7 ತಿಂಗಳಿಂದ ವೀಡಿಯೋಸ್ ನೋಡ್ತಾ ಇದ್ದಾರೆ. ಈಗ ಅವ್ರಿಗೆ ಜಾಬ್ ಸಿಕ್ಕಿದೆ. ಈ ಸಬ್ಸ್ಕ್ರೈಬರ್ ನನಗೆ ಇವತ್ತಲ್ಲ ಕಮೆಂಟ್ ಮಾಡೋದು, ಇದಕ್ಕಿಂತ ಮುಂಚೆ ನಾನು ಕಮೆಂಟ್ ಮಾಡಿದ್ದಾರೆ ಕೂಡ. ಸರಿ, ನೆನಪುಂಟು ನನಗೆ. ನೋಡಿ ಅವಸ್ಥೆ ನೋಡಿ, ಜಾಬು ಯಾವಾಗ ಸಿಗ್ತದೆ ನೋಡಿ, ಎಷ್ಟು ಟೈಮ್ ಬೇಕು ನೋಡಿ ಜಾಬ್ ಸಿಗಲಿಕ್ಕೆ. ಕೆಲವರಿಗೊಂದು ಎಂಥ ಅಮಸರಾಗುವುದಂತ ಹೇಳಿದರೆ, ಎಂಥ ಅಮಸರಾಗುವುದಂತಲ್ಲ. ಬಾ, ನನಗೆ ನನ್ನ ವೀಡಿಯೋ ನೋಡಲಿಕ್ಕೆ ಸಿಕ್ಕಿದೆ, ಕಾಮೆಂಟ್ ಹಾಕಿದ್ದು ಪಟ್ 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 ಟಕ್ ಟಕ್ ಟುಕ್ ಟುಕ್ ಅಂತ ಜಾಬ್ ಸಿಗಬೇಕು ಅವರಿಗೆ. ಎಂತ ಅಲ್ಲಿ ಯಾರದು ಅಪ್ಪ ಕೂತ್ಕೊಳ್ಳಿದಾರ ಜಾಬ್ ಕೊಡುವವರು? ಸ್ವಲ್ಪ ಆದರೂ ಪೇಷನ್ಸ್ ಇಟ್ಕೊಳ್ಳಿ ಮಾರೆ. ನಾನು ಇದಕ್ಕಿಂತ ಮುಂಚೆ ವೀಡಿಯೋಸಲ್ಲಿ ಹೇಳಿದ್ದೇನೆ, ನೀವೆಲ್ಲ ಸಬ್ಸ್ಕ್ರೈಬರ್ ಕೇಳಿದಿರಿಲ್ವ ನಂಗಂತೂ ಗೊತ್ತಿಲ್ಲ. ಇದು ಕೇಳಿದವರಿಗೆ ನಾನು ಹೇಳ್ತಾ ಇರೋದು, ಕೇಳುವವರು ಈ ಟಾಪಿಕನ್ನು ಸ್ಕಿಪ್ ಮಾಡಿ. ಓಕೆ, ಏನಂತ ಹೇಳಿದರೆ, ಒಂದು ಟೈಮಲ್ಲಿ ನನಗೆ 1-2 ವರ್ಷ ಜಾಬ್ ಇರಲಿಲ್ಲ, ಟೀಚರ್ ಇದ್ದು 1-2 ವರ್ಷ. ಅಂದರೆ ಒಂದು ಕಡೆಯಲ್ಲಿ ನಾನೇ ಜಾಬ್ ಬಿಟ್ಟು ಬಂದಿದ್ದೆ, ನನಗೆ ಬೇಡ ಅಂತ ಹೇಳಿ. ಅಲ್ಲಿದ್ದು ಮ್ಯಾನೇಜ್ಮೆಂಟ್ ಒಳ್ಳೆಯದಿಲ್ಲ, ಸುಮಾರು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ನಾನು ಬಿಟ್ಟು ಬಂದಿದ್ದೆ. ಅದರ ನಂತರ ನನಗೆ ಜಾಬೇ ಸಿಗಲಿಲ್ಲ. 2016 ಮೋಸ್ಟ್ಲಿ ಸಿಗಲಿಲ್ಲ ನನಗೆ ಜಾಬ್. 2 ವರ್ಷ ಮನೆಯಲ್ಲಿದ್ದೆ ನಾನು. ಕೊರೋನಾ ಬಂತು 2021. ಆವಾಗ ಕೂಡ ಮಾರ್ಚಲ್ಲಿ ನಾನು ಜಾಬ್ ಕ್ವಿಟ್ ಮಾಡಿದೆ, ದೂರ ಅಂತ ಹೇಳಿ. ಸೊ ನಂತರ ಕೂಡ ನನಗೆ ಜಾಬ್ ಇಲ್ಲ. ಈಗ ತನಕ ಕೂಡ ನನಗೆ ಜಾಬ್ ಇಲ್ಲ. ಟ್ರೈ ಮಾಡಿದ್ದೆ, ಆದರೆ ಸಿಗೋದಿಲ್ಲ ಅಂತಲ್ಲ. ಸೊ ನನ್ನ ಏರಿಯಾದಲ್ಲಿ ನನಗೆ ಸಿಗೋದಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಮ್ಯಾಂಗ್ಳೂರು ಸಿಟಿಗೆ, ಅಲ್ಲಿ ಒಳ್ಳೆ ಸ್ಯಾಲ್ರಿ ಉಂಟು, ಆಚೆ ಇಲ್ಲ. ಆದರೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ. ನಾವು ಮ್ಯಾಂಗ್ಳೂರು ಸಿಟಿಗಿಂತ ಈಚೆ ಇದ್ದೇವೆ. 1 ಅವರ್ ಇದೆ ನಮಗೆ ಮ್ಯಾಂಗ್ಳೂರು ಸಿಟಿಗೆ ಹೋಗಬೇಕಾದ್ರೆ. ಸೊ ಹಾಗಾಗಿ ನನಗೆ ಕಷ್ಟ ಆಗ್ತಾರೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ. ಈಸಿ ಇಲ್ಲ ಅದು. ಈಗಿನ ಮ್ಯಾನೇಜ್ಮೆಂಟ್ ನೋಡಿದರೆ, ಒಂದು ಎಂತ ಹೇಳ್ತಾರೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡಿದರೆ ಒಂದು ಕಣ್ಣಲ್ಲಿ ರಕ್ತ ಇಲ್ಲ ಈಗಿನ ಮ್ಯಾನೇಜ್ಮೆಂಟ್ನವ್ರ ಹತ್ರ. ಸ್ಯಾಲ್ರಿ ಕಮ್ಮಿ, ಬೆಳಿಗ್ಗೆ 8 ಗಂಟೆಯಿಂದ 5 ಗಂಟೆ ತನಕ ಸ್ಕೂಲಲ್ಲಿ ದುಡಿಸ್ತಾರೆ ನಮ್ಮನ್ನು.
ಹಾಗಾಗಿ ಈ ಟೀಚಿಂಗ್ ಫೀಲ್ಡ್ ಅನ್ನೋದು ಉಂಟಲ್ಲ, ಈ ಭಯಂಕರ ಈಗಿನ ಮಕ್ಕಳು ಏನು ವಿಚಿತ್ರ, ಕಾರ್ಟೂನ್ ಪಿಕ್ಚರ್ ಆದರೂ ಆಗ್ಬೋದು ಈಗಿನ ಮಕ್ಕಳಲ್ಲ, ಅಷ್ಟೊಂದು ಮಕ್ಕಳು ಕೂಡ ಭಯಂಕರ ಇದ್ದಾರೆ, ಭಯಂಕರ ಅಂದರೆ ಭಯಂಕರ. ಯಾಕೆಂದರೆ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡದ ಮಕ್ಕಳು ಇನ್ನು ನಮಗೆ, ನಾವು 11% ಟೀಚರ್ಸ್, ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಮಕ್ಕಳು, ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಪೇರೆಂಟ್ಸಿಗೆ ಮನೆಯಲ್ಲಿ ಸರಿಕಟ್ಟಾಗಿ ರೆಸ್ಪೆಕ್ಟ್ ಸಿಕ್ಕಿದ್ರೆ ಮಾತ್ರ ಆ ರೆಸ್ಪೆಕ್ಟದು ವ್ಯಾಲ್ಯೂ ಗೊತ್ತಿದ್ದು ಅವರು ಬೇರೆ ಹೊರಗೆ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಪೇರೆಂಟಿಗೇ ರೆಸ್ಪೆಕ್ಟ್ ಕೊಡೋದಿಲ್ಲ, ಹೆತ್ತ ತಾಯಿಗೆ ಹೆತ್ತ ತಂದೆಗೇ ರೆಸ್ಪೆಕ್ಟ್ ಕೊಡದ ಮಕ್ಕಳು ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ಆ ಮಕ್ಕಳಿಗೂ ಬೇರೆ ಯಾರೋ ಕುಟುಂಬದ ಮಕ್ಕಳಿಗೋಸ್ಕರ ನಾವು ಟೀಚರ್ಸ್ ಹೋಗಿ 8 ಗಂಟೆಯಿಂದ 5 ಗಂಟೆ ತನಕ ಕಷ್ಟಪಟ್ಟು ಕಲಿಸೋದು. ಏನು ನಮಗೆ ಕೂಡ ಸಮಸ್ಯೆಗಳಿಲ್ವಾ? ನಮಗೆ ಕೂಡ ನಾವು ಟೀಚರ್ ಆಗಿ ಕಲಿಸುವವರಿಗೆ ಮಕ್ಕಳಿಗೆ ನಮಗೆ ಕೂಡ ಸಮಸ್ಯೆಗಳಿದೆ. ನಾವು ಕೂಡ ಸ್ಯಾಲ್ರಿಗೋಸ್ಕರನೇ ವರ್ಕ್ ಮಾಡೋದು, ಬೇರೆಯವರ ಮಕ್ಕಳಿಗೆ ಕಲಿಸಬೇಕು ಅನ್ನುವ ಶಾಕಿನಲ್ಲಿ ನಾವು ಕೆಲಸ ಮಾಡೋದಲ್ಲ. ಅಲ್ಲಿ ಟೀಚರ್ ಆಗಿ ಒಂದು 8 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದರೆ 5 ಗಂಟೆ ತನಕ ಡ್ಯೂಟಿ. ಅದು ಕೂಡ ಈಗಿನ ಕಾಲದಲ್ಲಿ ಸ್ಕೂಲಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲ, ಟೀಚರ್ಸ್ಗೆ ನಿಂತ್ಕೊಂಡು ಪಾಠ ಮಾಡಬೇಕು, ಮಕ್ಕಳು ಕೂತ್ಕೊಳ್ಳೋದು ಪಾಠ ಹೊಡೆಯೋದು ಅಂಥ ಮಕ್ಕಳಿದ್ದಾರೆ. ಜೋರು ಮಾಡಿದರೆ ಟೀಚರ್ ನನಗೆ ಜೋರು ಮಾಡಿದ್ರು ನಾನು ನಾಳಿಂದ ಸ್ಕೂಲಿಗೆ ಬರೋದಿಲ್ಲ. ಈವನ್ ಹೈಸ್ಕೂಲ್ನ ಮಕ್ಕಳಂತೆಲ್ಲ ನರ್ಸರಿ LKGಯಿಂದಲೇ ಸ್ಟಾರ್ಟ್ ಮಾಡ್ತಾರೆ ಟೆಕ್ನಿಕ್. ಎಲ್ಲಿಂದ ಟೆಕ್ನಿಕ್ ಸ್ಟಾರ್ಟ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಅಂದರೆ ಚಿಕ್ಕ ಮಕ್ಕಳಿಗೊಂದು ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಮೊದಲು ಹಿಂದಿನ ಕಾಲದಲ್ಲಿ ಎಲ್ಲ ಇಂಜೆಕ್ಷನ್ ಕೊಡ್ತಿರ್ಲಿಲ್ಲ ಮಾರೆ. ಡೆಲಿವರಿ ಎಲ್ಲ ಇದು ಆಸ್ಪತ್ರೆಯಲ್ಲಿ ಆಗದೆ ಮನೆಯಲ್ಲಿ ಆಗ್ತಿತ್ತು ಡೆಲಿವರಿ, ನಾರ್ಮಲ್ ಡೆಲಿವರಿ ಆಗ್ತಿತ್ತು, ಯಾವ ಇಂಜೆಕ್ಷನ್ ಕೂಡ ಕೊಡ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಡೆಲಿವರಿ ಆಸ್ಪತ್ರೆಯಲ್ಲಿ ಆಗಿ ಮಗು ಹುಟ್ಟಾದ್ಮೇಲೆ ಅವನಿಗೊಂದು 10 ಇಂಜೆಕ್ಷನ್ ಕೊಡ್ತಾರೆ. ಮತ್ತೇನು ಆ್ಯಕ್ಟಿವ್ ಆಗಲಿಕ್ಕಂತೆ, ಅದಾಗಲಿಕ್ಕಂತೆ, ಇದಾಗಲಿಕ್ಕಂತೆ ಅಂತೇಳಿ ಈ ಕಂತೆಯಿಂದ ಉಂಟಲ್ಲ, ನಮ್ಮ ಟೀಚರ್ಸ್ನವರ ತಲೆ ಮೇಲೆ ಮಕ್ಕಳು ಕೂತ್ಕೊಳ್ತಾರೆ ಬಂದು ನರ್ಸರಿಗೆ ಬರುವಾಗ. ಅಷ್ಟೊಂದು ವರ್ಸ್ಟಾಗಿದೆ ಟೀಚಿಂಗ್. ಈ ಮ್ಯಾನೇಜ್ಮೆಂಟ್ದು ಇನ್ನೊಂದು ಹೇಳ್ತೇನೆ ಕಾರ್ಬಾರ. ಅವರಿಗೆ ಸುಮಾರು ಸ್ಕೂಲ್ ಆಗಿದೆ ಈಗ ಅಲ್ವಾ, ಹತ್ರ ಸ್ಕೂಲ್ಸ್ ಇದೆ. ಅವರಿಗೆ ಸ್ಕೂಲಲ್ಲಿ ಮಕ್ಕಳಿಲ್ಲ ಅಂತ ಹೇಳಿ ಅವರು ಮಕ್ಕಳನ್ನು ಮೇಲೆ ಇಡ್ತಾರೆ. ಟೀಚರ್ಸು 1 ಹೋದರೆ 2 ಹೋದರೆ 10 ಜನ ಸಿಗ್ತಾರಂತ ಹೇಳಿ ಟೀಚರ್ಸನ್ನು ಕೆಳಗಾಕ್ತಾರೆ, ಮಕ್ಕಳನ್ನು ಮೇಲೆ ಇಡ್ತಾರೆ. ಮಕ್ಕಳಿಂದ ಇದು ಬರ್ತದಲ್ವಾ, ಹಣ ಬರ್ತದೆ. ನಮ್ಮಿಂದ ಏನು ಬರ್ತದೆ? ನಮ್ಮಿಂದ ಏನು ಬರೋದಿಲ್ಲ, ಹಣ ಅವರ ಹತ್ರ ಇದ್ದದ್ದು ನಮಗೆ ಬರ್ತದಲ್ವಾ ಅಲ್ವಾ? ಅವಸ್ಥೆ ಮ್ಯಾನೇಜ್ಮೆಂಟ್ ಇತ್ತು. ಹಾಗಾಗಿ ನಾನು ಉಂಟಲ್ಲ ಟ್ರೈ ಮಾಡಿದರೆ ಸಿಗ್ತಿತ್ತು, ನನಗೆ ಇಂಟ್ರೆಸ್ಟೇ ಇಲ್ಲ ಟ್ರೈ ಮಾಡಲಿಕ್ಕೆ. ಆದರೂ ಒಂದು ಏನು ಗೊತ್ತುಂಟ, ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಾರೆ ಅಂತೇಳಿ ನಾನು ಹೋಗಬೇಕು ವಿನಃ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಈ ಟೀಚಿಂಗ್ ಜಾಬಲ್ಲಿ. ಒಂದು ನಮ್ಮದು ಹೇಳುವವರು ಕೇಳುವವರು ಯಾರೂ ಇಲ್ಲ ಟೀಚಿಂಗಲ್ಲಿ. ಎಲ್ಲ ಪೇರೆಂಟ್ ಇದ್ದೆ, ಎಲ್ಲ ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ಮಕ್ಕಳಿದೆ, ನಾವು ಆಟಕ್ಕುಂಟು ಲೆಕ್ಕ ಹಾಕಿಲ್ಲ. ಆ ರೀತಿ ಟೀಚರ್ಸ್ಗೆ ಈಗಿನ ಕಾಲದಲ್ಲಿ ಟೀಚರ್ಸ್ಗೆ ರೆಸ್ಪೆಕ್ಟೇ ಇಲ್ಲ. ನಾವೊಂದು ಸ್ಕೂಲಿಗೆಲ್ಲ ಹೋಗುವಾಗ, ನಮ್ಮ ತಂದೆ ತಾಯಂದಿರು ಸ್ಕೂಲಿಗೆಲ್ಲ ಹೋಗುವಾಗ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು, ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೆವು ಟೀಚರ್ಸ್ಗೆ, ನಾವು ಹೆದರ್ತಿದ್ದೆವು. ಈಗಿನ ಕಾಲದಲ್ಲಿ ಉಂಟಲ್ಲ ಮಕ್ಕಳಿಗೆ, ನೀವ್ಯಾರು ನಮಗೆ ಹೇಳಲಿಕ್ಕೆ ಅಂತೇಳಿ ಮುಂದೆನೇ ಫೇಸ್ ಟು ಫೇಸ್ ಮಕ್ಕಳು ಹೇಳ್ತಾರೆ. ಅಷ್ಟೊಂದು ಧೈರ್ಯ ಉಂಟು ಈಗಿನ ಮಕ್ಕಳಿಗೆ. ಮತ್ತು ನಾವು ಏನಾದರೂ ಆ್ಯಕ್ಷನ್ ತೆಗೆದುಕೊಂಡೆ ಅದು ಅವರಿಗೆ ಆಗೋದಿಲ್ಲ. ಸೊ ಟೀಚಿಂಗ್ ಜಾಬ್ ಇಸ್ ಅ ವರ್ಸ್ಟ್ ಜಾಬ್ ನಾವೇ ಡೇಸ್. ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿದೆ ಅದು. ನಾನೀಗ ಎಷ್ಟು ಹೇಳಿದ್ರು ಕೆಲವರಿಗೆ ಗೊತ್ತಾಗಲಿಕ್ಕಿಲ್ಲ. ಆ ಒಂದು ಹೊಂಡದಲ್ಲಿ ಬೀಳಬೇಕು, ಆವಾಗ ಮಾತ್ರ ಗೊತ್ತಾಗ್ತದೆ. ಅನುಭವ ಮಾಡಿದ್ದು ಮತ್ತು ನಾನು ಹೇಳೋದು ತುಂಬ ಡಿಫ್ರೆನ್ಸ್ ಇರ್ತದಲ್ವ. ಹಾಗಾಗಿ ಅನುಭವ ಆಗಿದ್ದು ಮತ್ತು ನಾನು ಹೇಳಿದ್ದು ಸೇಮ್ ಒಂದೇ ರೀತಿ ಆಗೋದಿಲ್ಲ. ಅದು ಎಂತ ಹೇಳ್ತಾರೆ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಅಂಥ ಮಕ್ಕಳು, ಅಂಥ ಪೇರೆಂಟ್ಸ್, ಅಂಥ ಮ್ಯಾನೇಜ್ಮೆಂಟ್ ಇರ್ತದೆ. ವರ್ಸ್ಟ್ ಅಂದರೆ ವರ್ಸ್ಟ್. ಮ್ಯಾನೇಜ್ಮೆಂಟಿಗೆ ಹಣ ಬೇಕು, ಮಕ್ಕಳು ಬೇಕಂತ ಹೇಳಿ ಮೇಲೆ ನೀಡುತ್ತೆ ಅವರನ್ನು. ನಾವು ಟೀಚರ್ಸ್ ಲೆಕ್ಕಕ್ಕೆ ಇಲ್ಲ, ಹಾಗೆ ಆಗಿದೆ ಈಗ ಪರಿಸ್ಥಿತಿ. ಅದಕ್ಕೋಸ್ಕರ ನನಗೆ ನನಗೆ ಒಳ್ಳೆಯದು ಬೆಸ್ಟ್ ಇದು ಸಿಕ್ಕಿದೆ. ಏನಂದರೆ ಒಳ್ಳೆ ಮಾಡಿ ಕಲಿಸ್ತೇನೆ ಅದು ಇದು ಅಂತ ಹೇಳಿ ಎಷ್ಟು ಹೊಗಳ್ತಾರೆ ಅಂತಿಲ್ಲ. ಯಾವ ಕರ್ಮಕ್ಕೆ ಹೊಗಳ್ತಾರ ದೇವರಿಗೆ ಗೊತ್ತು, ಅವರ ಅಗತ್ಯ ಆಗಲಿಕ್ಕೆ ಏನೋ ಗೊತ್ತಿಲ್ಲ. ಆದರೆ ನನ್ನ 101% ನಾನು 200% ಮಕ್ಕಳಿಗೋಸ್ಕರ ಕೊಡ್ತಿದ್ದೆ. ಮಾತ್ರ ನಮಗೆ ದುಡಿದಕ್ಕೆ ಸ್ಯಾಲ್ರಿ ಏನೂ ಇಲ್ಲ, ಅದು ಸ್ಯಾಲ್ರಿನೇ ಅಲ್ಲ. 10,000 12,000 ಉಂಟಲ್ಲ, ಅದು ಸ್ಯಾಲರಿಯೇ ಅಲ್ಲ, ವರ್ಸ್ಟ್ ಸ್ಯಾಲ್ರಿ ಅದು. ಹಾಗಾಗಿ ಅಷ್ಟು ಕೆಲಸ ಉಂಟು ನಮಗೆ, ಅಷ್ಟು ತುಂಬ ಕೆಲಸ ಉಂಟು. ಅವರು ಕೊಡ್ತಿರುವಂಥ ಸ್ಯಾಲ್ರಿ ವರ್ತಲ್ಲ ನಮ್ಮ ಜಾಬಿಗೆ. ಓಕೆ, ಸೊ ಹಾಗಾಗಿ ನಾನು ಅಪ್ಲೈ ಮಾಡಿದೆ. ಈಗ ಆಯಿತು, ಈಗ ಎಷ್ಟು ಆಗ 2 ವರ್ಷ, ಮಧ್ಯದಲ್ಲಿ ಕೊರೋನಾ ಟೈಮಲ್ಲಿ 2 ವರ್ಷ ಆಯಿತು ಜಾಬಿಗೆ ಹೋಗಲಿಲ್ಲ ನಾನು. ಯಾಕೆಂದರೆ ನಮ್ಮದು ಹೇಳೋರು ಕೇಳೋರು ಯಾರೂ ಇಲ್ಲ. ನಾವು ಯಾರೋ ಮಕ್ಕಳಿಗೆ ಅಲ್ಲಿ ಕಲಿಸೋದು, ಯಾವ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ ಮಕ್ಕಳು, ಅಂಥ ಮಕ್ಕಳಿಗೆ ನಾವು ಕಲಿಸಬೇಕು. ಇಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ, ಎಂತ ನಮಗೆ ಕಲಿಸುವ ಶಾಕ್ ಉಂಟಂತೇಳಿ ಆ ಮಕ್ಕಳಿಗೆ. ಆ ಮಕ್ಕಳದು ಬೈಗಳು ಕೇಳೋದು, ಮ್ಯಾನೇಜ್ಮೆಂಟಿದು ಬೈಗಳು ಕೇಳೋದು, ಪೇರೆಂಟಿದು ಬೈಗಳು ಕೇಳೋದು. ಆಲ್ಮೋಸ್ಟ್ ಮೊದಲಾದರೂ ಹೇಳ್ತಿದ್ರು 1-2 ಮಕ್ಕಳು 1-2 ಪೇರೆಂಟ್ ಆ ರೀತಿ ಇರ್ತಾರೆ ಅಂತೇಳಿ. ಈಗ ಹೋಲ್ಸೇಲ್ ಎಲ್ಲ ಪೇರೆಂಟ್ ಹಾಗೇನೆ,
ಎಲ್ಲ ಮಕ್ಕಳು ಕೂಡ ಹಾಗೇನೆ. ಒಂದೆರಡು ಅಂತ ನಿಮಗೆ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮಕ್ಕಳು ಒಂದೇ ರೀತಿ, ಎಲ್ಲ ಪೇರೆಂಟ್ಸ್ ಕೂಡ ಒಂದೇ ರೀತಿ. ಇವರ ಕಾಟದಿಂದ ನಮಗೆ ನಮ್ಮದೇ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ನಮ್ಮದೇ ತಲೆಯಲ್ಲಿ ಇರ್ತದೆ. ಅದನ್ನು ಬಿಟ್ಟು ನಾವು ಸ್ಕೂಲಿಗೆ ಹೋಗ್ತೇವೆ, ಅಲ್ಲಿ ನಮಗೆ ಪ್ರಾಬ್ಲಮ್ಸ್ ಕೊಟ್ಟರೆ ನಾವು ಟಾಲರೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಈಗಿನ ಕಾಲದಲ್ಲಿ. ಯಾಕೆಂದರೆ ಈಗ ಮನುಷ್ಯ ತುಂಬ ಸೆನ್ಸಿಟಿವ್ ಆಗಿದ್ದಾನೆ, ಮನುಷ್ಯನಿಗೆ ತುಂಬ ಎಮೋಷ್ನಲ್ ಉಂಟು. ಆ ಎಮೋಷ್ನಲಿಂದ ಕೆಲವರು ಸುಸೈಡ್ ಮಾಡೋದು ಕೂಡ ಉಂಟು. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಹೇಗೆ ಮಕ್ಕಳನ್ನು ಪೇರೆಂಟ್ಸನ್ನು ಅರ್ಥ ಮಾಡಿಕೊಳ್ತದೆ, ಹಾಗೆ ಟೀಚರ್ಸ್ನವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಏನಿಲ್ಲ, ಟೀಚರ್ಸ್ನವರು ಕಲಿಸಬೇಕು, ಅವರಿಗೆ ಜಾಬ್ ಬೇಕಾದರೆ ಬರಲಿ ಅಂತ ಹೇಳ್ತಾರೆ, ನಮಗೆ ಟಾರ್ಚರ್ ಕೊಡ್ತಾರೆ. ನೀನು ಒಂದೆರಡಲ್ಲ ಟೀಚರ್ಸ್ ಹೋದರೆ 10 ಟೀಚರ್ಸ್ ಸಿಗ್ತಾರಂತ ಅವರ ಮೈಂಡಲ್ಲಿ, ಮ್ಯಾನೇಜ್ಮೆಂಟ್ ಮೈಂಡಲ್ಲಿ. ಸೊ ಮಕ್ಕಳೇನು ಗೊತ್ತು, ಮಕ್ಕಳಿಂದ ಅವರಿಗೆ ಹಣ ಬರ್ತದೆ. ಹಾಗಾಗಿ ಈ ಟೀಚರ್ ಜಾಬ್ ಅನ್ನೋದು ಫಸ್ಟ್. ಎಲ್ಲೋ ನಾನು ಟೈಮ್ ಪಾಸ್ಗೆಲ್ಲೋ ಹೋಗಬೇಕು, ಏನು 5-6 ಸಾವಿರಕ್ಕೆ ಅಷ್ಟೇ. ನನಗೊಂದು ಪ್ಲೇ ಸ್ಕೂಲಲ್ಲಿ ಒಂದು ಜಾಯ್ನ್ ಆಗುವಂತ ಆಗ್ತದೆ, ಆಫ್ಟರ್ನೂನ್ ತನಕ ಮಾತ್ರ 5-6 ಸಾವಿರಕ್ಕೆ ಅಂತ ಹೇಳಿ, ಅದಾದರೂ ಪರವಾಗಿಲ್ಲ ಅಂತ ಹೇಳಿ ಎಣಿಸೋದು ನಾನು ಕೆಲವೊಮ್ಮೆ. ಅಲ್ಲಿ ಕೂಡ ಏನು ಟಾರ್ಚರ್ ಏನು ಕಮ್ಮಿ ಇಲ್ಲ, ಕೂತ್ಕೊಳ್ಳಿಕ್ಕೆಲ್ಲ ಬಿಡೋದಿಲ್ಲ. ಅಂದರೆ ಒಂದು ಇಷ್ಟಿಷ್ಟು 1 ಅವರ್ ಏನಾದರೂ ನಾವು ಕೆಲಸ ಮಾಡ್ತೇವೆ, 1 ಅವರ್ ಆದಮೇಲೆ ಕೂತ್ಕೊಳ್ಳಿ ಅಂತ ಹೇಳೋದು ಪಾಲಿಸಿಯಲ್ಲಿಲ್ಲ, ಪ್ಲೇ ಸ್ಕೂಲಲ್ಲೆಲ್ಲ. ಅದು ಇನ್ನೊಂದು ಡೇಂಜರ್ ಜಾಬ್. ಸೊ ಹಾಗಾಗಿ ಏನು ಮಾಡೋದಂತ ನೋಡಬೇಕು. ಇಂಟ್ರೆಸ್ಟ್ ಇಲ್ಲ ಜಾಬಿಗೆ ಹೋಗಲಿಕ್ಕೆ ಇವರದೆಲ್ಲ ನೋಡಿ. ಹಾಗೆ ಸೊ ನಾನೇ ಪರ್ಸನಲಿ ಆಗಿ ತುಂಬ ನನಗೆ ಕಷ್ಟ ಆಗಿದೆ ಜಾಬ್ ಸಿಗಲಿಕ್ಕೆ ಕೂಡ. ಮತ್ತೆ ಇಂಟ್ರೆಸ್ಟೇ ಹೋಗ್ತಾರೆ ನಮಗೆ ಈ ರೀತಿ ಕಷ್ಟ ಎಲ್ಲ ಬಂದರೆ. ಸೊ ನಾವು ಬೇರೆ ದಾರಿಯನ್ನು ಇಟ್ಕೊಳ್ಬೇಕಾಗ್ತದೆ, ಬೇರೆ ಕೆಲಸ, ನಮ್ಮ ಫೀಲ್ಡ್ ಬಿಟ್ಟು ಬೇರೆ ಕೆಲಸವನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಜಾಬ್ ಈಗಿನ ಕಾಲದಲ್ಲಿ ಉಂಟಲ್ಲ, ಸುಮಾರು ಕಷ್ಟ ಇದೆ. ಸಿಕ್ಕಿದರೂ ಕೂಡ ಸಮಾಧಾನದ ಇರೋದಿಲ್ಲ ಯಾರು ಕೂಡ. ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇದೆ. ಸೊ ಹಾಗಾಗಿ ನಮಗೆ ನೋಡುವ, ಪೇಷನ್ಸ್ ಆಗಿ ಎಲ್ಲರೂ ಕೂತ್ಕೊಳ್ಬೇಕಂತ ಅದಕ್ಕೆ ಹೇಳೋದು ನಾನು. ನಮಗೆ ಎಲ್ಲಿ ಜಾಬ್, ಎಲ್ಲಿ ಪರಮಾತ್ಮ ಎಲ್ಲಿ ಬರೆದಿರ್ತಾನೆ ಅಲ್ಲಿಯೇ ಸಿಗ್ತಾರೆ ನಮ್ಗೆ, ಗೊತ್ತಾಯ್ತಾ? ಆ ಟೈಮಿಗೇ ಸಿಗ್ತಾರೆ ನಮಗೆ. ನಾವು ಸಿಗಬೇಕಂತ ಹೇಳಿದ ದಿನ ನಮಗೆ ಸಿಗೋದಿಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್, ಬಚ್ ಪೇ ಸರೌಂಡಿಂಗ್ಸಲ್ಲಿ ಗ್ರ್ಯಾಜುಯೇಟ್ ಅಥವಾ PUC ಪಾಸ್ ಆದವರು ಬೇಕು. ಹುಡುಗರು, ಇದು ಪುರುಷರು ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇಕು. 9845406483. ನೆಕ್ಸ್ಟ್ ಅಕೌಂಟ್ಸಿಗೆ ವೇಕೆನ್ಸಿ ಇದೆ, ಟ್ಯಾಲಿ ಗೊತ್ತಿದ್ದವರು ಬೇಕು. ಇನ್ಕಮ್ ಟ್ಯಾಕ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ 1-2 ವರ್ಷ ಇದ್ದವರು. 7975119278. ಇನ್ನೊಂದು ನಂಬರ್ 9964242147. ನೆಕ್ಸ್ಟ್ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಮ್ಯಾನೇಜರ್ ಬೇಕು, ಎಕ್ಸ್ಪೀರಿಯನ್ಸ್ ಇದ್ದವರು. 8779587095. ಸೇಲ್ಸ್ ಅಸಿಸ್ಟೆಂಟ್ ಬೇಕು, ಹುಡುಗರು ಅಥವಾ ಹುಡುಗಿಯರು. ಕದ್ರಿ, ಹಂಪನಕಟ್ಟ, ಕಾಮತ್ ಆ್ಯಂಡ್ ಖೋ, GHS ರೋಡ್, ಮ್ಯಾಂಗ್ಳೂರು. ಸ್ಟಿಚಿಂಗ್ ಮಾಸ್ಟರ್ ಬೇಕು, ಬಾಟಿಕ್ಯೂಗೆ, ಉಡುಪಿಯಲ್ಲಿ. 9110840881. ಆಪರೇಟರ್ ಹುಡುಗರು ಬೇಕು, ಡಿಪ್ಲೊಮಾ ಅಥವಾ ITI ಆದವರು. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಫ್ಯಾಕ್ಟ್ರಿಯಲ್ಲಿ. ಹಿರಿಯಡ್ಕ, ಉಡುಪಿ ಡಿಸ್ಟ್ರಿಕ್ಟ್. 8971256468. ನೆಕ್ಸ್ಟ್ ಕಂಪ್ಯೂಟರ್ ಸ್ಟಾಫ್ ಬೇಕು, ನಾಲೆಜ್ ಇದ್ದವರು, ಹುಡುಗಿಯರು. ಮ್ಯಾಂಗ್ಳೂರು ಅಥವಾ PG ರೆಸಿಡೆನ್ಸಿ ಮಾತ್ರ. ಸೊ ಮೇಲ್ ಮಾಡಿ kudlamed5@gmail.com, KUDLAMED5@gmail.com. ಬ್ಯೂಟಿಷಿಯನ್ ಬೇಕು, ಸೆಕ್ಸ್ ಸಲೂನ್ ಎಕ್ಸ್ಪೀರಿಯನ್ಸ್ ಅಥವಾ ಬ್ಯೂಟಿಷಿಯನ್, ಹೇರ್ ಸ್ಟೈಲ್ಸ್, ಮೇಕಪ್ ಎಲ್ಲ ಮಾಡಲಿಕ್ಕೆ. ಶಕ್ತಿನಗರ ಕ್ರಾಸ್ ರೋಡ್. 9741494757. ಮೂಡುಬಿದ್ರೆಯಲ್ಲಿ ಮೀನಿನ ಹೋಟೆಲ್ಗೆ ಅಡುಗೆ ಮಾಡಲಿಕ್ಕೆ. 7975123560. ಒಂದೇ ಕಡೆ ಕೂತ್ಕೊಂಡು ಸೊಂಟ ಹೋಗ್ತಾರೆ. ನೆಕ್ಸ್ಟ್ ತೋಟದ ಕೆಲಸ ಮಾಡಲಿಕ್ಕೆ, ಹಿರೇಬೆಟ್ಟು, ಅತ್ರಾಡಿ ಹತ್ತಿರ, ಉಡುಪಿಯಲ್ಲಿ. 9945213175. ಆರ್ಗ್ಯಾನಿಕ್ ಮಿಲೆಟ್ ಫುಡ್ ಇಂಡಸ್ಟ್ರಿಗೆ, ಆರ್ಗ್ಯಾನಿಕ್ ಅದು ಮಿಲೆಟ್ ಫುಡ್ಡನ್ನು ಮಾಡ್ತಾರೆ. ಸೊ ಇಂಡಸ್ಟ್ರಿಗೆ ಕೆಲಸ ಮಾಡಿ ಅನುಭವ ಇರುವ ಜನ ಬೇಕು. 8310948881. ಬಚ್ಪೆ ಬೇಕರಿಗೆ, ಪಾನಿಪುರಿ, ಬೇಲ್ಪುರಿ ಮಾಡಲಿಕ್ಕೆ ಜನ. 7349459511. ಕೊಟ್ಟಾರದಲ್ಲಿ ಪೆಟ್ರೋಲ್ ಪಂಪಿಗೆ ಹುಡುಗಿಯರು. SIPF ಕೊಡ್ತಾರೆ. 8722775258. ಇನ್ನೊಂದು ನಂಬರ್ 8904853695. ನೆಕ್ಸ್ಟ್
ಮ್ಯಾಂಗ್ಳೂರಿನ ಫರ್ನಿಚರ್ ಶೋರೂಮ್ಗೆ ಸೇಲ್ಸ್ಮ್ಯಾನ್ ಡ್ರೈವರ್ ಬೇಕು. 9632728629. ಇನ್ನೊಂದು ನಂಬರ್ 7353975350. ನಂದು ಹೊಸತು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ವೀಡಿಯೋಸನ್ನು ನೋಡಿ. ಇವತ್ತು ನಂದು ಗಮ್ಮತ್ತು ಎಂತ ಗೊತ್ತುಂಟಾ, ಆ ಚಾನಲಲ್ಲಿ ನಾನು ನೀನೆಲ್ಲ ಮೊನ್ನೆ ಒಂದು ವೀಡಿಯೋ ಮಾಡಿದ್ದಾಯ್ತಾ, ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಮಾರ್ರೆ. ಇದು ಬೆಳಿಗ್ಗೆದ್ದು ನೋಡ್ತೇನೆ, ಆ ವಿಡಿಯೋ ಅಪ್ಲೋಡೇ ಆಗಿಲ್ಲ. ಅಪ್ಲೋಡ್ ಆಗಿದೆ, ನಾನು ಪಬ್ಲಿಕಲ್ಲಿ ಇಡಲಿಲ್ಲ. ಎಂಥ ಅವಸ್ಥೆ, ಒಂದು ದಿನ ಹೋಗಿದೆ ಹಾಗೇನೆ, ನನಗೆ ಗೊತ್ತೇ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ಪಬ್ಲಿಕ್ ಮಾಡಬೇಕಲ್ಲ, ಅದು ಮಾಡಲೇ ಇಲ್ಲ. ಅದು ಅನ್ಲಿಸ್ಟೆಡ್ ಮಾಡಿ ಹಾಗೇನೆ ಇಟ್ಟಿದ್ದೇನೆ. ಅದು ಅನ್ಲಿಸ್ಟೆಡ್ ಮಾಡಿದ್ದು ನಿಮಗೆಲ್ಲ ಕಾಣೋದಿಲ್ಲ, ಏನಿಲ್ಲ, ಒಂದು ದಿನ ಹೋಗಿದೆ ಹಾಗೇನೆ, ನಂಗೆ ಗೊತ್ತೇ ಇಲ್ಲ. ಅದು ಸುಮಾರು ತಲೆಯಲ್ಲಿ ಇದ್ರೆ ಉಂಟಲ್ಲ, ಹಾಗೆ ಆಗುತ್ತೆ, ಎಂತ ಮಾಡೋದು. ಅದು ನಂದು ಮುಗೀತದೆ ಮತ್ತೆ, ಆಯಿತು. ಇನ್ನು ಬುಧವಾರ ಎಲ್ಲ ಮುಗೀತದೆ, ಮತ್ತೆ ಸಮಾಧಾನ. ಮತ್ತು ಒಳ್ಳೆ ಪುರ್ಸೋತಿದೆ ನನಗೆ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ. ಆವಾಗ ತಲೆ ಸ್ವಲ್ಪ ಕರೆಕ್ಟ್ ಇರ್ತದೆ. ವೆಜ್ ಹೋಟೆಲಿಗೆ ಕಿಚನ್ ಹೆಲ್ಪರ್, ಕೌಂಟರ್ ಮತ್ತು ದೋಸೆ ಕೆಲಸಕ್ಕೆ ಜನ. 7349257574. ನೆಕ್ಸ್ಟ್, ಕಂಕನಾಡಿ ಸಮೀಪದ ಆಸ್ಪತ್ರೆಗೆ ರಿಸೆಪ್ಷನ್ ಮತ್ತು ಮೆಡಿಕಲ್ಸ್ಗೆ ಕೆಲಸಕ್ಕೆ ಜನ. 9980743460. ಮ್ಯಾಂಗ್ಳೂರು ಲೇಡೀಸ್ ಹಾಸ್ಟೆಲ್ಗೆ ಹೆಲ್ಪರ್ ಬೇಕಾಗಿದ್ದಾರೆ, 2 ನಿಲ್ಲುವವರು ಮಾತ್ರ. 9448862391. ಮಂಗಳೂರಿನ ಕೊಡಿಯಾಲ್ಬೈಲಿನಲ್ಲಿ ಕೇಕ್ ಶಾಪಿಗೆ ಬೇಕ್ರಿ ಶೆಫ್ ವಿತ್ ಹೆಲ್ಪರ್ ಬೇಕು. 9004001916. ಉಡುಪಿ ಫ್ರೂಟ್ಸ್ ವೆಜಿಟೇಬಲ್ ಶಾಪ್ಗೆ ಕೆಲಸಕ್ಕೆ ಹುಡುಗಿಯರು. 8 ಗಂಟೆಯಿಂದ 2 ಗಂಟೆ ತನಕ, 1 ಗಂಟೆಯಿಂದ 8 ತನಕ, ಊಟ ವಸತಿ ಉಚಿತ. 9686508210. ಅಜೇಕಾರ್ ಹತ್ತಿರ ಕರ್ತಲದಲ್ಲಿ ದನವನ್ನು ಮತ್ತು ತೋಟದ ಕೆಲಸಕ್ಕೆ ನೀರನ್ನು ಬಿಡಲು ಜನ. 9632962239. ಉಡುಪಿಯಲ್ಲಿ ಆಫೀಸ್ ಡೆಲಿವರಿ ಕೆಲಸಕ್ಕೆ ಜನ ಬೇಕು, ಡೆಲಿವರಿ ಹುಡುಗರು ಬೇಕು. SLC ಪಾಸ್ ಅಥವಾ ಫೇಲ್ ಆದವರು. ಉಡುಪಿಯಲ್ಲಿ ಡೆಲಿವರಿ ಕೆಲಸ. 9980554443. ಆಲ್ ದಿ ಬೆಸ್ಟ್ ಎಲ್ಲರೂ. ಜಾಬಿಗೆ ಅಪ್ಲೈ ಮಾಡಿ ಹಾಗೂ ನನ್ನ ವಿಡಿಯೋ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಆ ಚಾನಲಿದ್ದು. ಓಕೆ, ಟೇಕ್ ಕೇರ್, ಬೈ ಬೈ, ಆಲ್ ದಿ ಬೆಸ್ಟ್, ಬೈ ಬೈ.